ಅಲ್ಲ, ಈ ಶ್ರೇಷ್ಠ ಹೇಳಿರೋ ಪ್ಲಾನ್ ಅಂತೂ ಸಖತ್ತಾಗಿದೆ. ಆ ಭಾಗ್ಯಂಗೆ ಟಕ್ಕರ್ ಕೊಡೋದಕ್ಕೆ ಶ್ರೇಷ್ಠನೇ ಸರಿ. ಎಡೆ ಮೆಟ್ಟಿರೋ ಹಾವು ವಿಷ ಕಕ್ಕಕ್ ಹೇಗ್ ರೆಡಿ ಆಗಿರುತ್ತೋ, ಈ ಶ್ರೇಷ್ಠ ಭಾಗ್ಯನ ಉಳ್ಸೋಕೆ ಹಾಗೆ ಕಾಯ್ತಿದ್ದಾಳೆ. ಇದೇ ಒಳ್ಳೆ ಮೂಮೆಂಟ್. ಇದನ್ನ ನಾನ್ ಕರೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಸಾರಿ ಪೂಜಾ, ಸಾರಿ ಕಿಶನ್. ಪಾಪ ನನ್ನೊಂದು ಟ್ರಿಪ್ ಹೋಗೋದು ಕ್ಯಾನ್ಸಲ್ ಆಯ್ತು. ಅಯ್ಯೋ, ಎಷ್ಟಲ್ಲಿ ಸಾರಿ ಕೇಳ್ತೀಯಾ? ನೋಡು ಕನಿಕಾ, ನಿನ್ನ ಆರೋಗ್ಯಕ್ಕಿಂತ ನಮ್ಮ ಹನಿಮೂನ್ ಏನ್ ದೊಡ್ಡದಲ್ಲ. ನೀನ್ ಮೊದಲು ಹುಷಾರಾಗು, ಅದೇ ನಮಗೆ ಇಂಪಾರ್ಟೆಂಟ್. ನನ್ನ ಮೇಲೆ ಎಷ್ಟು ಪ್ರೀತಿ ಕಿಶನ್ ನನ್ಗೆ. ಥ್ಯಾಂಕ್ ಯು ಫಾರ್ ದಿಸ್ ಲವ್. ಪೂಜಾ, ಕನ್ನಿಕಂಗ್ ಏನ್ ಬೇಕೋ ಸ್ವಲ್ಪ ನೋಡ್ಕೊ. ಬೇಡ ಬೇಡ ಬೇಡ, ನಾನ್ ನೋಡ್ಕೊಳ್ತೀನಿ ಪೂಜಾ. ಸುಮ್ನೆ ನನ್ಗೆ ಯಾಕೆ ರಿಸ್ಕು? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಇನ್ಫ್ಯಾಕ್ಟ್ ಇದು ನಮ್ ಕರ್ತವ್ಯ ಅಲ್ವಾ ಪೂಜಾ? ಸರಿ, ನಾನು ಟ್ರಾವೆಲ್ ಮ್ಯಾನೇಜರ್ಗೆ ಫೋನ್ ಮಾಡಿ ಇವತ್ತು ಹೋಗಕ್ಕಾಗಲ್ಲ ಅಂತ ಹೇಳ್ಬರ್ತೇನೆ. ಬಾ ಕನಿಕಾ. ಎತ್ತೆ ಕೈನಾ. ನೋಡು, ನನ್ಗೇನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಅದೇನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದೆ ಗೆದ್ದು ಬಿಡ್ತೀನಿ ಅಂತ. ಈಗ ನೋಡು, ಎಷ್ಟು ಈಸಿಯಾಗಿ ನಿಮ್ಮ ಹನಿಮೂನ್ ಟ್ರಿಪ್ ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಗಡಿಯಾರ ಶೆಲ್ ತೆಗೆದ ತಕ್ಷಣ ಕಾಲನೇ ನಿಲ್ಸ್ಬಿಟ್ಟೆ ಅನ್ನೋ ದುರಹಂಕಾರ ಬೇಡ. ನೀನ್ ಇವತ್ತು ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ಯಾ ಅಷ್ಟೇ. ನೀನ್ ಯಾವಾಗ್ಲೂ ಇದನ್ನೇ ಮಾಡಕ್ ಆಗಲ್ಲ. ತುಂಬಾ ಕುಣಿಬೇಡ, ಆಮೇಲೆ ನಿನ್ ಕಾಲಿಗೆ ನಿಜವಾಗ್ಲೂ ಏಟಾದ್ರೆ ಕಷ್ಟ. ನನ್ಗಿನ್ನೂ ಈ ಮನೆ ಸಿಚುಯೇಷನ್ ರಿಯಲೈಸ್ ಆಗಿಲ್ವಲ್ಲೇ. ನಾನ್ ನಾಟಕ ಮಾಡಿದ್ದಕ್ಕೆ ಟ್ರಿಪ್ ಕ್ಯಾನ್ಸಲ್ ಆಯ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ನನ್ ಕಾಲ್ ನಿಜವಾಗ್ಲೂ ಏಟಾದ್ರೆ ಲೈಫ್ ಲಾಂಗ್ ನೀನು ನನ್ ಸೇವೆ ಮಾಡ್ಕೊಂಡೇ ಇರ್ಬೇಕಾಗತ್ತೆ. ನೀನನ್ನ ನಾನು ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ದೆ, ಬಟ್ ನೀನು ದಡ್ಡಿ. ಪ್ರತಿ ಸಲ ಈ ನಾಟಕ ನಡೆಯುತ್ತೆ ಅನ್ಕೊಂಡಿದ್ಯಾ? ಅಕಸ್ಮಾತ್ ನಿಜವಾಗ್ಲೂ ಏಟಾದ್ರೆ ನಿನ್ ಸೇವೆಗೆ ಅಂತ ನನ್ನ ನೀಡಲ್ಲ, ಯಾರಾದ್ರೂ ನರ್ಸ್ನ ಇಡ್ತಾರೆ. ಪರ್ಮನೆಂಟ್ ಆಗಿ ನೀನ್ ಬೆಡ್ ಮೇಲೆ ಫಿಕ್ಸ್ ಆಗೋ ತರ ನಾನ್ ಮಾಡ್ತೀನಿ. ನಿನ್ನಂತವಳು ಓಡಾಡ್ಕೊಂಡಿರೋದಕ್ಕಿಂತ ಕಾಲ್ ಮುರ್ಕೊಂಡ್ ಮೂಲೆಯಲ್ಲಿ ಬಿದ್ದಿರೋದೇ ಬೆಟರ್. ಕಿರ್ಚ್ಬೇಡ. ಸ್ಪೀಕರ್ ಹೊರಟೋದ್ರೆ ಕಷ್ಟ ಕನ್ನಿಕಾ. ನೋಡ್ತಿರು, ಮತ್ತೆ ನಿನ್ ಕಣ್ಮುಂದೆನ ನಾವ್ ಹೇಗ್ ಹನಿಮೂನಿಗ್ ಪ್ಲಾನ್ ಮಾಡ್ತೀವಿ, ಹೋಗ್ ಬರ್ತೀವಿ ಅಂತ. ಲಗೇಜ್ ಹೇಗಿದ್ರು ಆಲ್ರೆಡಿ ರೆಡಿ ಇದೆ, ಹೋಗ್ ಬರೋದಂತೂ ಪಕ್ಕ. ಏ ಕಿರ್ಚ್ಬೇಡ, ನೀನೇನ್ ಕತ್ತೆನಾ? ನೋಡ್ತೇನೆ ಕಣೆ, ಅದ್ ಹೇಗ್ ಹನಿಮೂನ್ ಹೋಗ್ತಿ ಅಂತ ನಾನು ನೋಡ್ತೀನಿ. ಅತ್ತೆ ಏನಾಯ್ತತೆ? ಗೆಳತಿ, ಯಾಕೆ ಕಳ್ತಾ ಇದ್ದೀರಾ? ಏನಾಯ್ತು? ತನ್ವಿ ಫೋನಲ್ಲಿ ಬೇರೆ ಯಾರಾದ್ರೂ ಮಾತಾಡಿದ್ರಾ? ತನ್ವಿನೇ ಮಾತಾಡಿದ್ದು. ಮತ್ ಯಾಕತ್ತೆ ಏನು ಹೇಳ್ತಿಲ್ಲ? ಎಲ್ಲಿದ್ದಾಳಂತೆ? ಏನಾಯ್ತಂತೆ ಅತ್ತೆ? ತನ್ವಿ? ತನ್ವಿಗೆ ಏನಾಯ್ತು? ಅತ್ತೆ ಹೇಳಿ ಅತ್ತೆ. ಅವಳ ಅಪ್ಪನ ಮನೆಗೆ ಹೋಗಿದ್ದಾಳೆ. ಅಲ್ಲ, ಅವಳಿಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ ಹೇಗೆ? ಹೋಗಿ ಅವ್ರ ಅಪ್ಪನ ಮನೆಗೆ ಯಾಕೆ ಹೋದ್ಲಂತೆ? ಅಲ್ಲ, ಯಾರು ಬೇಡ ಅಂತ ಹೇಳಿ ಬಿಟ್ಟು ಹೋದವನ್ ಜೊತೆ ಹೋಗಿ ಕೂತಿದ್ದಾಳಲ್ಲ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಸ್ವಾಭಿಮಾನ ಇರ್ಬೇಕು. ಅಲ್ಲ, ಮನೇಲಿ ಯಾರಿಗೂ ಒಂದ್ ಮಾತು ಹೇಳಿಲ್ವಲ್ಲ ಇವಳು. ಗಾಬರಿ ಆಗ್ಬೋದನ್ನೋ ಯೋಚನೆನೇ ಇಲ್ಲ.
ಭಾಗ್ಯ ಅವರು ಶಾಕಲ್ಲಿದ್ದಾರೆ. ಏನ್ ಮಾತಾಡೋದು? ಅಲ್ಲ, ಸದ್ಯಕ್ಕೆ ಸಿಕ್ಲಲ್ಲ ಅಂತ ಇಷ್ಟೊತ್ತು ಎಲ್ಲಿ ಹೋಗಿದ್ಲು ಅಂತ ಗಾಬರಿ ಆಗಿತ್ತಲ್ಲ. ಅಲ್ಲೀಗ ಅವಳು ಅವ್ರ ಅಪ್ಪನ ಜೊತೆ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಸಮಾಧಾನ ಆಯ್ತಲ್ಲ. ಭಾಗ್ಯ, ನೀವು ಆದಷ್ಟು ಬೇಗ ನಿಮ್ ಗಂಡನ ಕಾಲ್ ಮಾಡಿ ತನ್ವಿನ ಕರ್ಕೊಂಬರಕ್ ಹೇಳಿ. ಇಲ್ಲ ನೀವೇ ಅಲ್ಲಿಗೆ ಹೋಗ್ಬಿಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಲ್ಲ. ಹೌದಾದಿ, ನೀ ಹೇಳ್ತಾ ಇರೋದು ನಿಜ. ನಾವು ಆ ಕೆಲಸ ಮಾಡಲೇಬೇಕು. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ತನ್ವಿ ಮನೆಗೆ ಬಂದ ತಕ್ಷಣ ನಂಗೊಂದು ಕಾಲ್ ಮಾಡಿ. ತುಂಬಾ ನೋವಾಗ್ತಿದೆ. ಮೊದಲನೇ ಸಲ ಒಂದ್ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಲ್ಲತ್ತೆ, ತಾಯಿಯಾಗಿ ನಾನು ಒಂದೇಟ್ ಹೊಡೆದಿದ್ ತಪ್ಪ ಅತ್ತೆ. ನಾನು ಹೊಡೆದಿರೋ ಒಂದೇಟಿಗೆ ಅವಳು ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದಾತ್ತೆ. ನನ್ನನ್ ಬಿಟ್ಟು ಅಲ್ಲಿಗೆ ಹೋಗ್ಬೋದಾತ್ತೆ. ಮಕ್ಕಳನ್ನ ತಿದ್ದೋದೇ ತಪ್ಪ ಅತ್ತೆ. ಶಿಕ್ಷೆ ಇದ್ದಲ್ಲಿ ಶಿಕ್ಷಣ ಅಂತ ಹೇಳ್ತಾರೆ. ಸರಿದಾರಿಲ್ ನಡಿ ಅಂತ ಅವಳು ಹೇಳಿದೆ ತಪ್ಪ ಅತ್ತೆ. ಅಳ್ಬೇಡಮ್ಮ, ಅಳ್ಬೇಡ ಭಾಗ್ಯ. ಮೊದಲು ನಿನ್ ಕಣ್ಣೀರ್ ಒರೆಸ್ಕೊ. ನೀನ್ ಹತ್ರ ನನಗ್ ನೋಡಕ್ ಆಗಲ್ಲ ಮಗಳೇ. ಇಲ್ಲ ಅತ್ತೆ, ನಾನು ನನ್ ತಾಯಿಯಾಗಿ ಸೋತ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ ನನಗೆ. ಮನೆಯಿಂದ ಆಚೆ ಹೋಗಿ ಗೊತ್ತಿದ್ದವಳಲ್ಲ ನಾನು. ಮಕ್ಳ ಜೀವನಕ್ಕೋಸ್ಕರ ಬರೆಯೋದ್ ಕಲ್ತೆ, ಓದೋದ್ ಕಲ್ತೆ, ಕೆಲ್ಸಕ್ಕೂ ಸೇರ್ಕೊಂಡೆ. ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ನನ್ ಮಗಳು ಕೊನೆಗೂ ನನ್ನಲ್ಲಿ ಕೊರತೆ ಕಂಡು ಹಿಡ್ದೆ ಬಿಟ್ಲಲ್ಲ ಅತ್ತೆ. ಭಾಗ್ಯ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಇದು ಹಠ ಅಲ್ಲಮ್ಮ, ನನ್ ಮನ್ಸಿಗಾಗಿರೋ ನೋವು. ಹಾಗಂತ ಅವಳನ್ನ ಅಲ್ಲೇ ಬಿಡಕ್ಕಾಗತ್ತೇನೆ? ಅವಳೇನೋ ಚಿಕ್ಕವಳು ತಪ್ಪು ಮಾಡಿದಾಳೆ, ಅದಕ್ಕೆ ನೀನು ತಪ್ಪು ಮಾಡ್ತೀಯಾ? ಏನ್ ತಪ್ಪು ಮಾಡಿದ್ನಮ್ಮ? ಏನ್ ತಪ್ಪು ಮಾಡ್ದೆ? ಅವಳನ್ನ ಪ್ರಶ್ನೆ ಮಾಡಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ ನೀನು. ನೋಡು ಭಾಗ್ಯ, ಸರಿ ತಪ್ಪು ಮಾತಾಡೋ ಟೈಮ್ ಅಲ್ಲ ಇದು. ಮೊದ್ಲು ಹೋಗಿ ಅವಳನ್ನ ಕರ್ಕೊಂಡ್ ಬರ್ಬೇಕು. ಅದು ಸಾಧ್ಯ ಇಲ್ಲಮ್ಮ. ಸರಿ, ಒಂದು ಫೋನ್ ಮಾಡಿ ಕರಿಯೇ. ಇಲ್ಲಮ್ಮ, ನಾನು ಅವಳ ಹತ್ರ ಮಾತಾಡಲ್ಲ. ಅಲ್ವೇ, ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದ್ದು ನೀನು ಅವಳನ್ನ ಕರ್ಕೊಂಡ್ ಬರಕ್ ಹೋಗ್ಲಿಲ್ಲ. ಅವಳಿಗೆ ಒಂದು ಫೋನು ಮಾಡ್ಲಿಲ್ಲ ಅಂದ್ರೆ ಅವಳು ನಿನ್ ಬಗ್ಗೆ ಏನ್ ಯೋಚನೆ ಮಾಡಲ್ಲ ಹೇಳು? ಅಮ್ಮನಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಅನ್ನೋ ಭಾವನೆ ಅವಳಿಗೆ ಬರಲ್ವಾ? ನೀನ್ ಹೊಡೆದಿ ಅಂತ ಮೊದ್ಲೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಈಗ್ಲೂ ನಮ್ಮಮ್ಮ ನನ್ನನ್ನ ಕಡೆಗಣಿಸ್ತಿದ್ದಾಳಂತ ಅವಳಿಗೆ ಬೇಜಾರಾಗಲ್ವಾ? ನೋವಾಗಿರೋದು ಅವಳು ಒಬ್ಳಿಗೆ ಅಲ್ಲಮ್ಮ, ನನಗೂ ನೋವಾಗಿದೆ. ಖಂಡಿತ ನನಗೇನು ಅವಳ ಮೇಲೆ ಕೋಪ ಇಲ್ಲ. ಆದ್ರೆ ಅವಳು ಅಲ್ಲಿಗೆ ಹೋದ್ಲಲ್ಲ, ಅದೇ ನನಗ್ ಬೇಜಾರು. ನನಗೆ ಈಗ್ಲೂ ನಂಬಕ್ಕಾಗ್ತಿಲ್ಲಮ್ಮ. ನನ್ನ ಬಂಗಾರಿ, ನಾನು ಹೆತ್ತ ಮಗಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಈಗ್ಲೂ ನಂಬಕ್ಕಾಗ್ತಿಲ್ಲ. ಅಲ್ವೇ, ಮಕ್ಕಳವು ಅಪ್ಪನ ಹತ್ರ ಬೇಜಾರಾದ್ರೆ ಅಮ್ಮನ ಹತ್ರ ಬರ್ತಾರೆ, ಅಮ್ಮನ ಹತ್ರ ಬೇಜಾರಾದ್ರೆ ಅಪ್ಪನ ಹತ್ರ ಹೋಗ್ತಾರೆ. ಇದು ಜಗತ್ತಿನ ನಿಯಮನೇ ಅಲ್ವಾ? ಅದಕ್ಕೆ ಇಷ್ಟೊಂದು ಯೋಚನೆ ಮಾಡೋದು ಏನೇ ಇದೆ? ಯೋಚನೆ ಮಾಡೋದಿದೆ ಅಮ್ಮ. ಅಲ್ಲಿ ಅವಳ ಅಪ್ಪ ಮಾತ್ರ ಇಲ್ಲ ತಾನೆ, ಆ ಶ್ರೇಷ್ಠನೂ ಇರ್ತಾಳೆ. ಆ ಶ್ರೇಷ್ಠ ಏನೇನ್ ಮಾಡಿದಾಳೆ ಅಂತ ಎಲ್ಲ ಗೊತ್ತಿದ್ದು ಹೇಗಮ್ಮ ಅವಳು ಅಲ್ಲಿಗೆ ಹೋದ್ಲು? ನಾನು ಅವಳಿಗೆ ಒಂದೇ ಒಂದು ಏಟ್ ಕೊಟ್ಟೆ ಅನ್ನೋ ಕಾರಣಕ್ಕೆ ಅವಳು ನನಗೆ ಇಷ್ಟು ದೊಡ್ಡ ಏಟ್ ಕೊಡ್ಬೋದಮ್ಮ?
ಎಲ್ಲ ಮರ್ತು ಆ ಶ್ರೇಷ್ಠ ಮನೆಗೆ ಹೋಗ್ಬೋದಾ? ಅವಳು ಅಲ್ಲಿಗೆ ಹೋಗಿ ತಪ್ಪೇ ಕಣೆ. ಹಾಗಂತ ಅವಳನ್ನ ಅಲ್ಲೇ ಬಿಡಕ್ಕಾಗತ್ತಾ? ಅದಿನ್ನೂ ದೊಡ್ಡ ತಪ್ಪಾಗತ್ತೆ. ಆ ಶ್ರೇಷ್ಠ ಮೊದ್ಲೇ ಮನೆ ಹಾಳಿ. ನಮ್ ತನ್ವಿಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಟ್ಟು ತನ್ವಿ ತಲೆನ ಹಾಳು ಮಾಡಿದ್ರೆ ಏನೇ ಮಾಡ್ತೀಯಾ? ಹೌದ್ ಮಗ್ಳೆ, ಚಿಕ್ಕ ಮಕ್ಳು ಪಾಪ, ಅವ್ರು ಯಾರ ಜೊತೆ ಇರ್ತಾರೋ ಅವ್ರ ಬುದ್ಧಿನೇ ಕಲಿತಾರೆ. ತನ್ವಿನಲ್ಲಿ ಬಿಡೋದು ಬೇಡ ಅನ್ಸತ್ತಮ್ಮ. ಶಂಸಿ ಮಾವ, ಅವಳನ್ನ ಅಲ್ಲಿಂದ ಕರ್ಕೊಂಡ್ಬರಕ್ಕೆ ನನ್ ಮನ್ಸು ಒಪ್ತಿಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದೊಂದ್ಸಲ ಹೋಗಿ ಕರ್ಕೊಂಡ್ ಬಾರೆ, ಆಮೇಲೆ ಅವಳು ಹೋಗ್ತಾ ಇರೋ ನೋಡ್ಕೊಳ್ಳೋಣಂತೆ. ಅಮ್ಮ ಬಲವಂತವಾಗಿ ಕಟ್ ಹಾಕೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅಮ್ಮ, ಅರ್ಥ ಮಾಡ್ಕೋ. ಹಾಗಂತ ಅವಳನ್ನ ಇಷ್ಟ ಬಂದಾಗ ಇರಕ್ ಬಿಡ್ತೀಯಾ? ಮೊದ್ಲೇ ಚಿಕ್ಕ ವಯಸ್ಸು, ಹುಚ್ಕೋಡಿ ಮನಸ್ಸು ಅಂತಾರೆ. ಹಠ ಮಾಡ್ಬೇಡ್ವೆ ಭಾಗ್ಯ, ನಾವ್ ಈಗ್ಲೇ ಹೋಗಿ ಅವಳನ್ನ ಕರ್ಕೊಂಡ್ ಬರೋಣ. ಅಮ್ಮ, ನಾನ್ ಯಾವ್ದೇ ಕಾರಣಕ್ಕೂ ಅವಳನ್ನ ವಾಪಸ್ ಕರ್ಕೊಂಡ್ ಬರಲ್ಲ. ಇದೇ ನನ್ ಕೊನೆ ನಿರ್ಧಾರ. ಅಲ್ಲ, ಈ ಶ್ರೇಷ್ಠ ಹೇಳಿರೋ ಪ್ಲಾನ್ ಅಂತೂ ಸಖತ್ತಾಗಿದೆ. ಆ ಭಾಗ್ಯಂಗೆ ಟಕ್ಕರ್ ಕೊಡೋದಕ್ಕೆ ಶ್ರೇಷ್ಠನೇ ಸರಿ. ಎಡೆ ಮೆಟ್ಟಿರೋ ಹಾವು ವಿಷ ಕಕ್ಕಕ್ ಹೇಗ್ ರೆಡಿ ಆಗಿರುತ್ತೋ, ಈ ಶ್ರೇಷ್ಠ ಭಾಗ್ಯನ ಉಳ್ಸೋಕೆ ಹಾಗೆ ಕಾಯ್ತಿದ್ದಾಳೆ. ಇದೇ ಒಳ್ಳೆ ಮೂಮೆಂಟ್. ಇದನ್ನ ನಾನ್ ಕರೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಯುದ್ಧ ಗೆಲ್ಬೇಕು ಅಂದ್ರೆ ನಮ್ಮ ಹತ್ರ ಏನೇನ್ ವೆಪನ್ಸ್ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ವೆಪನ್ಸ್ ನ ಯಾವಾಗ ಹೇಗ್ ಬಳಸ್ತೀವಿ ಅನ್ನೋದು ಮುಖ್ಯ. ಬಟ್ ಅವಳನ್ನ ಹೇಗ್ ನಮ್ NGO ಒಳಗ್ ಸೇರ್ಸ್ಕೊಳ್ಳೋದು? ಎಸ್, ನಮ್ಮ ಅಕೌಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ವೇಕೆನ್ಸಿ ಇದೆ ಅಲ್ವಾ? ಹೌ ಕಮ್ ಐ ಡೆಂಟ್ ರಿಮೆಂಬರ್ ಇಟ್? ಇದೇ ಬೆಸ್ಟ್ ಜಾಗ ಶ್ರೇಷ್ಠನ ತರೋದಕ್ಕೆ. ಇದರಿಂದ ನನ್ ಕೆಲ್ಸಕ್ಕೂ ಹೆಲ್ಪ್ ಆಗುತ್ತೆ. ಇನ್ ತಡ ಮಾಡೋದ್ ಬೇಡ. ಆದಿ ಬ್ರೋಗೆ ಇವಾಗ್ಲೇ ತಿಳಿಸ್ತೀನಿ. ಹೇಗಾದ್ರೂ ಮಾಡಿ ಬ್ರೋನ ಕನ್ವಿನ್ಸ್ ಮಾಡ್ಲೇಬೇಕು. ಹಾಯ್ ಲಿಟಲ್ ಡೆವಿಲ್. ಬ್ರೋ, ನಾನು ನಿನ್ನ ಹತ್ರ ಒಂದ್ ವಿಷಯ ಕಾಲ್ ಮಾಡ್ದೆ. ಏನಾಯ್ತು? ಆಲ್ ಓಕೆ? ಏನ್ ವಿಷಯ? ವಿಷಯ ಏನಂದ್ರೆ, ನಮ್ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಭಾಗ್ಯ ಅಪಾಯಿಂಟ್ ಆದ್ರು. ಅದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜರ್ ಇನ್ನೂ ಅಪಾಯಿಂಟ್ ಆಗಿಲ್ವಲ್ಲ. ಐ ನೋ ಭಾಗ್ಯ ಹ್ಯಾಂಡಲ್ ಮಾಡ್ತಾಳೆ, ಬಟ್ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟೊಂದು ಬರ್ಡನ್ ಆದ್ರೆ ಅವಳಗ್ ಕಷ್ಟ ಅಲ್ವಾ? ಓ ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಗುಡ್ ಥಿಂಕಿಂಗ್ ಲಿಟಲ್ ಡೆವಿಲ್. ವಿ ಶುಡ್ ಅಪಾಯಿಂಟ್ ದ ರೈಟ್ ಪರ್ಸನ್ ಫಾರ್ ದಟ್ ರೋಲ್. ನಿನ್ ತಲೆಯಲ್ಲಿ ಯಾರಾದ್ರೂ ಇದ್ದಾರಾ? ಎಸ್ ಬ್ರೋ, ಒಬ್ರಿದ್ದಾರೆ. ತುಂಬಾ ಒಳ್ಳೆ ಕ್ಯಾಂಡಿಡೇಟ್. ಸರಿ, ಹಾಗಿದ್ರೆ ಅವ್ರನ್ನೇ ಹೈರ್ ಮಾಡೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ವೇಟ್ ಕನಿಕಾ, ವೇಟ್. ಹಾ ಬ್ರೋ. ನಾನೊಂದ್ಸಲ ಭಾಗ್ಯರ ಹತ್ರನೂ ಕೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸರಿನಾ? ಬಾಯ್. ವಾಟ್ ದ ಹೆಲ್? ನಿನ್ನ ಮುನ್ನ ಬಂದು ಅವಳ ಹತ್ರ ಪರ್ಮಿಷನ್ ತಗೋಬೇಕಾ? ಏನು ಆಗಿದೆ ಬ್ರೋಗೆ? ಏನಿದೆ ಶ್ರೇಷ್ಠ ತಲೆನಲ್ಲಿ? ಯಾವ ಕೆಲಸ ಆದ್ರೂ ಸರಿ, ಆದ್ರೆ ಭಾಗ್ಯ ಇರೋ ಆಫೀಸಲ್ಲೇ ನಾನು ಇರ್ಬೇಕು ಅಂತ ಹೇಳ್ತಿದ್ದಾಳಲ್ಲ. ಇಲ್ಲಿ ಏನೋ ಇದೆ.